ಆಕಾಶವಾಣಿ ಮಡಿಕೇರಿ. ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ. ಈ ಕುರಿತು ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕೊಡಗು ಜಿಲ್ಲೆಯ ಜಿಲ್ಲಾ ಅಧಿಕಾರಿ ಆರ್. ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳಿದರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಪ್ರಧಾನಮಂತ್ರಿ 15 ಅಂಶಗಳ ಕಾರ್ಯಕ್ರಮ ಎನ್ನುವಂಥ ವಿಷಯದ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಅಲ್ಪಸಂಖ್ಯಾತರ ಇಲಾಖೆಯ ಕೊಡಗು ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂಥ ಆರ್. ಕೃಷ್ಣಮೂರ್ತಿಯವರು. ನಮಸ್ಕಾರ ಕೃಷ್ಣಮೂರ್ತಿಯವರೇ. ನಮಸ್ತೆ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ಈಗ ಮೊದಲಿಗೆ ಅಲ್ಪಸಂಖ್ಯಾತರು ಅಂದರೆ ಯಾರು ಅಂತ ಸ್ವಲ್ಪ ಹೇಳ್ತೀರಾ? ನಮ್ಮ ಆಡಳಿತ ದೃಷ್ಟಿಯಿಂದ ಪ್ರಧಾನವಾಗಿ ನಾವು ಧಾರ್ಮಿಕ ಮತ್ತು ಭಾಷಿಕ ಅಲ್ಪಸಂಖ್ಯಾತರನ್ನಂತ ಪ್ರತ್ಯೇಕವಾಗಿ ವಿಂಗಡಿಸಿರ್ತೀವಿ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಾಗೆ ನಾವು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಗುರಿಯಾಗಿರಿಸಿಕೊಂಡು ಎಲ್ಲ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳು ಇರ್ತವೆ. ಇಲ್ಲಿ 1992 ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳ ಕಾಯ್ದೆ ಇದೆ. ಅದರ ಅನುಸಾರ 6 ಸಮುದಾಯಗಳನ್ನು ನಾವು ಅಲ್ಪಸಂಖ್ಯಾತರಂತ ಗುರುತಿಸಿದ್ದೀವಿ. ಈ 6 ಸಮುದಾಯಗಳು ಯಾವುದು ಅಂದರೆ, ಒಂದು ಮುಸ್ಲಿಂ, ಕ್ರಿಶ್ಚಿಯನ್, ಬುದ್ಧಿಸ್ಟ್, ಜೈನ್ ಮತ್ತು ಪಾರ್ಸಿ. ಈ 6 ಸಮುದಾಯಗಳನ್ನ ನಾವು ಅಲ್ಪಸಂಖ್ಯಾತರಂತ ಗುರುತಿಸಿದ್ದೇವೆ. ಅಂದರೆ ಇವರೆಲ್ಲ ಧಾರ್ಮಿಕ ಅಲ್ಪಸಂಖ್ಯಾತರು? ಹೌದು ಸರ್. ಮತ್ತು ಭಾಷಿಕ ಅಲ್ಪಸಂಖ್ಯಾತರು ಇದ್ದಾರೆ? ಹೌದು ಸರ್. ಈಗ ಅದು ಭಾಷಿಕ ಅಲ್ಪಸಂಖ್ಯಾತರು ರಾಜ್ಯವಾರು ಅದು ಭಿನ್ನ ಆಗೋದ್ರಿಂದ ಹೌದು, ಇಲ್ಲಿ ಮತ್ತು ನಮ್ಮ ಇಲಾಖೆ ದೃಷ್ಟಿಯಿಂದ ಅದು ಅಷ್ಟಾಗಿ ವ್ಯಾಪ್ತಿಗೆ ಬರೋದಿಲ್ಲ. ಈಗ ಮುಖ್ಯವಾಗಿ ನಾವು ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ ಅಂತ ಮಾತಾಡ್ತಾ ಇರ್ತೀವಿ. ಈ ಕಾರ್ಯಕ್ರಮಗಳು ಯಾವ ಅಲ್ಪಸಂಖ್ಯಾತರಿಗೆ ಅನ್ವಯಿಸ್ತವೆ ಅಂತೀರಿ? ಈ ಕಾರ್ಯಕ್ರಮಗಳು ಧಾರ್ಮಿಕ ಅಲ್ಪಸಂಖ್ಯಾತರು, ಈಗ ನಾ ಏನು ಉಲ್ಲೇಖ ಮಾಡಿದೆ, 6 ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅನ್ವಯ ಆಗುತ್ತೆ. ಮುಖ್ಯವಾಗಿ ಈಗ ಈ ಪ್ರಧಾನಮಂತ್ರಿ 15 ಅಂಶಗಳ ಕಾರ್ಯಕ್ರಮವನ್ನು ರೂಪಿಸಿದೆಯಲ್ಲ ಸರ್ಕಾರ, ಈ ರೂಪಿಸಿರುವಂಥ ಹಿನ್ನೆಲೆ ಏನು ಅಂತ ಒಂದು ಪರಿಚಯ ಮಾಡಿಕೊಡೋಕ್ಕಾಗತ್ತಾ? ಈ 15 ಅಂಶ ಕಾರ್ಯಕ್ರಮ ಹಿನ್ನೆಲೆಗೆ ನಾವು ಹೋಗೋದಾದರೆ, 2005ನೇ ಇಸ್ವಿಯಲ್ಲಿ ಜಸ್ಟಿಸ್ ರಾಜೇಂದ್ರ ಸಾಚಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡ್ತಾರೆ. ಈ ಸಮಿತಿಯಲ್ಲಿ ಅಲ್ಪಸಂಖ್ಯಾತರ ಶೈಕ್ಷಣಿಕ ಮತ್ತು ಸಾಮಾಜಿಕ ದೀರ್ಘವಾದಂಥ ಅಧ್ಯಯನ ಮಾಡಿ ಅವರ ಆಡಳಿತ ದೃಷ್ಟಿಯಿಂದ ಆಡಳಿತನ ನಾವು ಅಲ್ಲಿ ಭಾಗಿದಾರಿಕೆ ಮಾಡೋಕ್ಕೂ ಮೂಲಕ ಯಾವ ರೀತಿ ಅವ್ರನ್ನ ಸಮಾಜ ಮುಂಚೂಣಿಗೆ ತರ್ಬೋದು ಅನ್ನೋದನ್ನ ಅಧ್ಯಯನ ಮಾಡಿ ಆ ಸಮಿತಿ 2006ರಲ್ಲಿ ವರದಿನ ಕೊಟ್ಟಿರುತ್ತೆ. ಆ ಸಮಿತಿ ವರದಿ ಆಧಾರದಲ್ಲಿ ಅಂದಿನ ಸರ್ಕಾರ ಈ 15 ಅಂಶಗಳನ್ನ ನಾವು ಸೂಚಕಗಳಾಗಿ ತಿಳಿಸಿ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಸರ್ವತೋಮುಖ ಬದಲಾವಣೆಗೆ, ಆರ್ಥಿಕವಾಗಿರ್ಬೋದು, ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಧಾನ 3 ನಿಟ್ಟಿನಲ್ಲಿ ಪ್ರಗತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದೆ. ಇನ್ನು ಮುಖ್ಯವಾಗಿ ನಾವು ಈ 15 ಅಂಶಗಳಿಗೆ ಬರೋದಾದರೆ, ಈ ಅಂಶಗಳು ಯಾವ್ಯಾವು ಅಂತ ಸ್ವಲ್ಪ ಸರಳವಾಗಿ ನಮ್ಮ ಕೇಳುಗರಿಗೆ ಪರಿಚಯ ಮಾಡಿಕೊಡ್ತೀರಾ? ಈಗಾಗಲೇ ನಾನು ನಿಮಗೆ ಉಲ್ಲೇಖ ಮಾಡಿದಾಗೆ 15 ಅಂಶಗಳಿದ್ರೂ ಕೂಡ ಇಲ್ಲಿ ಪ್ರಧಾನವಾಗಿ ನಾವು 3 ವಿಭಾಗಗಳಲ್ಲಿ ಈ 15 ಅಂಶಗಳನ್ನ ನೋಡ್ಬೋದಾಗತ್ತೆ. ಒಂದು ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ. ಈಗ ಅವುಗಳನ್ನ ನಾವು ವಿವರವಾಗಿ ನೋಡೋದಾದರೆ, ಈ ಯೋಜನೆಗೆ ಮೊದಲನೇ ಭಾಗಕ್ಕೆ ಹೋಗೋಕ್ಕೆ ಮೊದಲಿಗೆ ನಾನಿಲ್ಲಿ ಕೆಲವು ಪ್ರಧಾನ ಅಂಶಗಳನ್ನ ನಾನಿಲ್ಲಿ ಉಲ್ಲೇಖ ಮಾಡೋಕ್ಕೆ ಇಚ್ಛಿಸ್ತೀನಿ. ಒಂದೇನೆಂದರೆ, 15 ಅಂಶಗಳ ಕಾರ್ಯಕ್ರಮದ ಮೂಲಕ ಎಲ್ಲ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಕೂಡ, ಎಲ್ಲ ಯೋಜನೆಗಳಲ್ಲಿ ಕೂಡ ಅಲ್ಪಸಂಖ್ಯಾತರಿಗೆ ಲಭಿಸಬೇಕಾಗಿರೋಂಥ ಅವರ ಭಾಗ ಏನಿದೆ ಅದನ್ನು ಸ್ಪಷ್ಟವಾಗಿ ಅವುಗಳನ್ನ ಡಿಫೈನ್ ಮಾಡಿ ಮತ್ತು ಅವುಗಳಿಗೆ ರೀಚ್ ಆಗಲಿಕ್ಕೆ ಯಾವ ರೀತಿ ಅವಕಾಶ ಇದೆ, ಕಾರ್ಯವಿಧಾನ ಏನಿದೆ ಅವುಗಳನ್ನು ಸೂಚಿಸುವಂಥದ್ದು 15 ಅಂಶ ಕಾರ್ಯಕ್ರಮ ಆಗಿದೆ. ಇದರಲ್ಲಿ ಮೊದಲನೇ ಕಾರ್ಯಕ್ರಮ ಆಗಿ ನಾವು ICDSಗಳನ್ನ ನೋಡ್ಬೋದು. ಇಲ್ಲಿ ಏನು 1ರಿಂದ 6ನೇ ವರ್ಷದ ಮಕ್ಕಳಿರ್ತಾರೆ, ಅವರಿಗೆ ಸರ್ವತೋಮುಖ ಅವರ ಅಭಿವೃದ್ಧಿಯನ್ನು ನಾವು ಕಾಣ್ಬೋದು. ಅವರ ಆಹಾರ ಪೌಷ್ಟಿಕಾಂಶ ಇರ್ಬೋದು, ಮೂಲ ಶಿಕ್ಷಣ ಇರ್ಬೋದು, ಮತ್ತು ಎಲ್ಲ ರೀತಿಯಂಥ ಇದನ್ನು ಸವಲತ್ತುಗಳನ್ನು ಕೂಡ ICDS ಮೂಲಕ ಕೊಡ್ತಿರ್ತೀವಿ. ಅಂದರೆ ಸಮಗ್ರ ಬಾಲ ವಿಕಾಸ ಯೋಜನೆ ಅಂತ ಹೇಳ್ತೀವಿ. ಹೌದು. ಈ ಅಂಗನವಾಡಿ ಕೇಂದ್ರಗಳ ಮೂಲಕ ಅಂಗನವಾಡಿ ಕೇಂದ್ರಗಳ ಮೂಲಕ ಅಲ್ಲಿ ಈಗ ಈ ರಾಜ್ಯ ಸರ್ಕಾರದಲ್ಲಿ ಕೂಡ ಇದೇ ನಿಟ್ಟಿನಲ್ಲಿ ಪೂರಕವಾಗಿ ಈಗ ಮಾತೃಪೂರ್ಣ ಯೋಜನೆ ಇರ್ಬೋದು, ತಾಯಂದರಿಗೆ ಪೌಷ್ಟಿಕ ಆಹಾರ ಕೊಡುವಂಥದ್ದು, ಮಕ್ಕಳಿಗೆ ಪೌಷ್ಟಿಕ ಆಹಾರ ಅಂತ ಕೊಡುವಂಥ ಯೋಜನೆಗಳನ್ನ ಈ ಕಾರ್ಯಕ್ರಮದ ಅಡಿಯಲ್ಲಿ ನಡೀತಾ ಇದ್ದಾವೆ. ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ
ಹಾಲನ್ನು ಕೊಡ್ತಾ ಇರುವಂಥ ತಾಯಂದರಿಗೆ ಇವರೆಲ್ಲರಿಗೂ ಕೂಡ ಅದು ಪೌಷ್ಟಿಕಾಂಶಗಳನ್ನು ನೀಡಲಾಗುತ್ತೆ. ಹೌದು ಸರ್. ಯಾಕಂದರೆ ಇಲ್ಲಿ ನಾವೀಗ ಇನ್ನೂ ಹೆಚ್ಚಿನದಾಗಿ ಹೋಗ್ಬೇಕಂದ್ರೆ ಈ ಆರೋಗ್ಯ ಮತ್ತು ಪೌಷ್ಟಿಕ ಇದು ಕೂಡ ಕುಟುಂಬನ ಈಗ ಮೇಲ್ವರ್ಗದ ಕುಟುಂಬನ ಮಧ್ಯಮ ವರ್ಗದನ್ನ ಬಡತನ ಇದಕ್ಕೆ ಅದನ್ನು ಎಳೆಯಂಥ ಸಾಮರ್ಥ್ಯ ಇರೋಂಥ ಒಂದು ವಿನಾಶಕಾರಿ ಇದು ನೆಗೆಟಿವ್ ಎನರ್ಜಿ ಆಗಿರೋದ್ರಿಂದ ಸರ್ಕಾರ ಇದರ ನಿಟ್ಟಿನಲ್ಲಿ ICDS ಸಮಗ್ರವಾಗಿ ನಾವು ಇದನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ. ಇದು ಮುಖ್ಯವಾಗಿ ICDS ಸೇವೆಗಳ ಒಂದು ಸಮಾನ ಲಭ್ಯತೆ ಅನ್ನೋದು ಒಂದು ಅಂಶ ಆಯಿತು. ಇದನ್ನು ಬಿಟ್ಕೊಂಡ್ರೆ ಇನ್ಯಾವುದು ಇದೆ ಅಂಶ? ಎರಡನೇ ಅಂಶವಾಗಿ ನಾವು ಶಾಲಾ ಶೈಕ್ಷಣಿಕ ಸೌಲಭ್ಯವನ್ನು ಹೆಚ್ಚು ಮಾಡಲಿವುದು. ರಾಜೇಂದ್ರ ಸಹಚಾರ ಕಮಿಟಿಯಲ್ಲಿ ನಾವು ಈಗಾಗಲೇ ಹೇಳಿದಾಗೆ ಶಿಕ್ಷಣ ಮಟ್ಟ ತೀರಾ ಕುಂಠಿತ ಆಗಿದೆ ಅಲ್ಪಸಂಖ್ಯಾತ ಸಮುದಾಯಗಳಲ್ಲಿ. ಅದನ್ನು ಗುರುತಿಸಿದ ರಾಜೇಂದ್ರ ಸಹಚಾರ ಕಮಿಟಿ ಅವ್ರದ್ದು ರಿಪೋರ್ಟ್ ಮೇಲೆ ನಾವು ಶೈಕ್ಷಣಿಕ ಸೌಲಭ್ಯಗಳನ್ನ ಹೆಚ್ಚಿಸ್ತಾ ಹೋಗ್ತಿರೋದು. ಈ ನಿಟ್ಟಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳು, ವಸತಿ ಶಾಲೆಗಳನ್ನ ನಾವು ತೆರೆದಿರೋದಾಗಲಿ, ದಿನ ಕಲಿಕೆಯ ಶಾಲೆಗಳನ್ನ ನಾವು ತೆಗೆದಿರೋದಾಗಲಿ, ಅದಲ್ಲದೆ ವಿದ್ಯಾರ್ಥಿ ನಿಲಯಗಳು, ಮಹಿಳಾ ಮತ್ತು ಬಾಲಕರ ಎರಡೂ ವಿದ್ಯಾರ್ಥಿ ನಿಲಯಗಳನ್ನ ನಾವು ತೆಗೆದಿರೋದನ್ನ ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ನೋಡ್ಬೋದು. ಅಂದರೆ ಶಾಲಾ ಶಿಕ್ಷಣ ಸೌಲಭ್ಯದ ಲಭ್ಯತೆಯನ್ನು ಉಂಟು. ಹೌದು. ಈ ಕೊಡಗುಗೆ ನಾವು ಇದನ್ನು ನಿಗದಿ ಮಾಡಿ ಮಾತಾಡೋದಾದರೆ ನಮ್ಮಲ್ಲಿ 2 ರೆಸಿಡೆನ್ಷಿಯಲ್ ಸ್ಕೂಲ್ಸ್ನ ನಾವು ನೋಡ್ಬೋದು. 6 to 12 ನಾವು ಒಂದು ಕೊಡ್ಲಿಪೇಟೆಯಲ್ಲಿ ಮತ್ತು ಇನ್ನೊಂದು ವಿರಾಜಪೇಟೆ RG ಗ್ರಾಮದಲ್ಲಿ 2 ರೆಸಿಡೆನ್ಷಿಯಲ್ ಸ್ಕೂಲ್ಗಳನ್ನು ಮತ್ತು 3 ಹಾಸ್ಟೆಲ್ಗಳನ್ನು ನಾವು ಕಾಣ್ಬೋದು. ಕುಶಾಲನಗರದಲ್ಲಿ, ಮಡಿಕೇರಿಯಲ್ಲಿ 2 ಇದ್ದಾವೆ. ಹೌದು ಸರ್. ಇದು ಎರಡನೇ ಅಂಶ ಆಯಿತು 15 ಅಂಶದಲ್ಲಿ. ಇದು ಮೂರನೇ ಅಂಶ ಯಾವುದು? ಮೂರನೇ ಅಂಶ ನಾವು ಉರ್ದು ಶಿಕ್ಷಣವನ್ನು ಒದಗಿಸಲು ಉತ್ತಮ ಮೂಲ ಸೌಕರ್ಯನ ನೀಡುವುದು. ಈ ಕಾರ್ಯಕ್ರಮದ ಅಡಿಯಲ್ಲಿ ಯಾವುದೇ ಶಾಲೆಯಲ್ಲಿ, ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ 1/4 4ನೇ ಭಾಗಕ್ಕಿಂತ ಹೆಚ್ಚು ಮಕ್ಕಳು ಉರ್ದು ಮಾತೃಭಾಷೆಯನ್ನು ಹೊಂದಿದ್ರೆ ಕಡ್ಡಾಯವಾಗಿ ಅಲ್ಲಿ ನಾವು ಉರ್ದು ಶಿಕ್ಷಕರನ್ನ ನೇಮಕ ಮಾಡಬೇಕು ಅಂತಿದೆ. ಶಿಕ್ಷಣ ಇಲಾಖೆಗೂ ಈ ನಿಯಮ ಅನ್ವಯ ಆಗ್ತಿದೆ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೂ ಈ ನಿಯಮ ಅನ್ವಯ ಆಗ್ತಿದೆ. ಅದರಂತೆ ನಾವು ಈ ದಿನಮಾನದಲ್ಲಿ ಎಲ್ಲ ಶಾಲೆಗಳಲ್ಲಿ ಕೂಡ ನಾವು ಉರ್ದು ಶಿಕ್ಷಣ ಕಾಣ್ಬೋದು. ಇದು ಈಗಾಗಲೇ ಕೂಡ ನಾವು ಅನುಷ್ಠಾನಗೊಂಡಿದ್ದು ಯಶಸ್ವಿ ಆಗ್ತಿದೆ ಸರ್. ಇದು ಮೂರನೇ ಅಂಶ. ಹೌದು. 4ನೇ ಅಂಶವಾಗಿ ನಾವು ಇಲ್ಲಿ ಮದ್ರಸಾ ಶಿಕ್ಷಣದ ಆಧುನೀಕರಣ. ಈಗೇನು ಮದ್ರಸಾಗಳು ಇತ್ತು, ಈ ಮದ್ರಸಾಗಳಲ್ಲಿ ನಡೀತ ಧಾರ್ಮಿಕ ಶಿಕ್ಷಣವನ್ನು ಏನು ನಡೀತಿದೆ ಅಂಥದನ್ನು ನಾವು ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸುವಂಥದ್ದು. ಅಂದರೆ ಈಗ ನಾವು ರಾಜ್ಯ ಸರ್ಕಾರ ಪ್ರತಿ ಮದ್ರಸಕ್ಕೆ ಒಂದು ಯಾವುದು ವಕ್ಫಲ್ಲಿ ನೋಂದಣಿ ಆಗಿರುತ್ತೆ ಅಂಥ ಮದ್ರಸಕ್ಕೆ 5 ರಿಂದ 10 ಲಕ್ಷ ರೂಪಾಯಿಗಳವರೆಗೂ ನಾವು ಸಹಾಯಧನ ಕೊಟ್ಟು ಅಲ್ಲಿ ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, ಇಂಗ್ಲೀಷ್ ಶಿಕ್ಷಣ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಇವಾಗ 3ಕ್ಕೆ ಆದ್ಯತೆಯನ್ನು ಕೊಟ್ಟು ನಾವು ಈಗ ಅನುದಾನವನ್ನು ಬಿಡುಗಡೆ ಮಾಡ್ತಿದ್ದೀವಿ. ಕೊಡಗಲ್ಲಿ ಕೂಡ ಕಳೆದ ಸಾಲಿನಲ್ಲಿ ನಾವು 4 ಮದ್ರಸಾಗಳ ಆಧುನೀಕರಣಕ್ಕೆ ಕ್ರಮ ಕೈಗೊಂಡಿದ್ದೇವೆ ಸರ್. ಅಂದರೆ ಧಾರ್ಮಿಕ ಶಿಕ್ಷಣದ ಜೊತೆಗೆ ಲೌಕಿಕ ಶಿಕ್ಷಣಕ್ಕೂ ಕೂಡ ಒತ್ತನ್ನು ನೀಡುವಂಥದ್ದು. ಹೌದು ಸರ್. ಅವರಿಗೆ ಆಧುನಿಕ ದಿನಮಾನಕ್ಕೆ ಒಬ್ಬ ವಿದ್ಯಾರ್ಥಿನ ಸಜ್ಜು ಮಾಡೋಂಥ ಪ್ರಯತ್ನ ಇದು. ಇದು 4ನೇ ಅಂಶ. ಹೌದು ಸರ್. 5ನೇ ಅಂಶವಾಗಿ ಯಾರು ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಇರ್ತಾರೆ ಅಲ್ಪಸಂಖ್ಯಾತರ ಸಮುದಾಯಗಳಲ್ಲಿ ಅವರಿಗೆ ವಿದ್ಯಾರ್ಥಿ ವೇತನ ನೀಡುವಂಥದ್ದು. ವಿದ್ಯಾರ್ಥಿ ವೇತನದಲ್ಲಿ ನಾವು ಹುಟ್ಟಿನಿಂದ ಒಂದು ವಿದ್ಯಾರ್ಥಿ ಅವನು ಶಿಕ್ಷಣ ಪ್ರಾರಂಭದಿಂದ ಕೊನೆ ವಿದೇಶಕ್ಕೆ ಹೋಗೋವರೆಗೂ ಸುಮಾರು 5 ಪ್ರಕಾರದ ವಿದ್ಯಾರ್ಥಿ ವೇತನಗಳನ್ನು ಕಾಣ್ಬೋದು. ಒಂದು ಪ್ರೀ ಮೆಟ್ರಿಕ್, ಮೆಟ್ರಿಕ್ ಪೂರ್ವದಲ್ಲಿರೋಂಥದ್ದು, ಮೆಟ್ರಿಕ್ ನಂತರ SLC ನಂತರ ಅವ್ರು ಯಾವುದೇ ಶಿಕ್ಷಣ ಇದ್ರೂ ಕೂಡ, ಮತ್ತು ಮೆರಿಟ್ ಕಮ್ ಮೀನ್ಸ್ ಅಂದರೆ ವೃತ್ತಿಪರ ಶಿಕ್ಷಣಗಳು ಯಾವುದು ಪಡೀತಿದ್ದಾರೆ ವಿದ್ಯಾರ್ಥಿ ಅಲ್ಲಿ ನಾವು ಮೆರಿಟ್ ಕಮ್ ಮೀನ್ಸನ್ನು ಕೊಡ್ತೀವಿ. ಅದಾದಮೇಲೆ PhD ಅವರು ಈ ಶಿಕ್ಷಣ ಮೂಲ ಶಿಕ್ಷಣ ನಂತರ PhD ಮಾಡೋದಕ್ಕೆ ಹೋದ್ರು ಕೂಡ ಸಂಶೋಧನೆಗೆ ಕೂಡ ಹೌದು ಮಾಸಿಕ ನಾವು 25,000 ರೂಪಾಯಿ ಸ್ಟೇ ಫಂಡನ್ನು ಕೂಡ ಕೊಡ್ತಾ ಇದ್ದೀವಿ. ಅದಲ್ಲದೆ ಅವ್ರು ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗೆ ವಿದೇಶಕ್ಕೆ ಹೋಗೋದಾದ್ರೂ ಕೂಡ ನಮ್ಮಲ್ಲಿ ವಿದೇಶಿ ವಿದ್ಯಾರ್ಥಿ ವೇತನ ಕೂಡ ಇದೆ. ವಿದೇಶಿ ಶಿಕ್ಷಣಕ್ಕೂ ಹೌದು ಸೌಲಭ್ಯ 20 ಲಕ್ಷ ರೂಪಾಯಿಗಳವರೆಗೂ ವಿದೇಶಿ ಶಿಕ್ಷಣ ಇದಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದು ಮುಖ್ಯವಾಗಿ ವಿದ್ಯಾರ್ಥಿ ವೇತನಗಳ ಬಗ್ಗೆ ಆಯಿತು. ಇನ್ನು 6ನೇ ಅಂಶ ಯಾವುದು? 6ನೇ ಅಂಶ ಶೈಕ್ಷಣಿಕ ಸಂಸ್ಥೆಗಳು ಈಗ ಏನಿದ್ದಾವೆ ಅಂಥ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಾವು ಕಟ್ಟಡ ಮತ್ತು ಮೂಲ ಸೌಕರ್ಯಗಳನ್ನು ಉತ್ತಮಪಡಿಸೋಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾವು ಪ್ರಧಾನ ಮಂತ್ರಿ ಜನ ವಿಕಾಸ್ ಯೋಜನೆ ಅಂತ ನಾವು ಜಾರಿ ಮಾಡಿದ್ದು. ಇಲ್ಲಿ ಎಲ್ಲಿ ಒಂದು ಬ್ಲಾಕ್ಸ್, ಒಂದು ತಾಲೂಕು ಇರ್ಬೋದು, ಒಂದು ಜಿಲ್ಲೆ ಇರ್ಬೋದು, 25% ಹೆಚ್ಚು ಜನ ಎಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ ಅಂಥ ಕಡೆ ಅವುಗಳನ್ನ ಗುರುತು ಮಾಡಿ ಅವುಗಳಲ್ಲಿ ನಾವು ಶಾಲೆಗಳನ್ನ ನಿರ್ಮಾಣ ಮಾಡೋದು, ವಸತಿ ಶಾಲೆ ಇವುಗಳನ್ನ ನಿರ್ಮಾಣ ಮಾಡೋದು ಇರ್ಬೋದು, ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ಸು ಮತ್ತು ಸ್ಕಿಲ್ ಸೆಂಟರ್ಸ್, ಈ ಎಲ್ಲ ಕೌಶಲ್ಯ ಕೇಂದ್ರಗಳನ್ನು ನಿರ್ಮಾಣ ಮಾಡೋಂಥದ್ದನ್ನ
ಮಾಡ್ತಿದೆ. ನಾವು ಕಳೆದ ಸಾಲಿನಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಸುಮಾರು 400 ಕೋಟಿ ರೂಗಳವರೆಗೂ ಅನುದಾನ ಇದರಿಂದ ಲಭ್ಯ ಆಗಿರುತ್ತೆ. ಇದರಿಂದ ಈ ಶೈಕ್ಷಣಿಕ ಸಂಸ್ಥೆಗಳ ಮೂಲಸೌಕರ್ಯ ಉತ್ತಮವಾಗಿದೆ ಅಂತ ಹೇಳ್ಬೋದು. ಹೌದು ಸರ್, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟವು. ಹೌದು ಸರ್. ಇದು 6ನೇ ಅಂಶ. ಇನ್ನು 7ನೇ ಅಂಶ, ಇಲ್ಲಿ ಸ್ವಯಂ ಉದ್ಯೋಗ ಮತ್ತು ಕೂಲಿ ಉದ್ಯೋಗದಲ್ಲಿ ಸರ್ಕಾರ ಅವುಗಳನ್ನ ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡಿ ಬಡತನ ರೇಖೆಯಿಂದ ಸಮುದಾಯಗಳನ್ನು ಮೇಲೆ ಎತ್ತರಕ್ಕೆ ಬಿಡುಗಡೆಗೊಳಿಸುವಂಥದ್ದು ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ಇಲ್ಲಿ ನರೇಗಾ ಇರ್ಬೋದು, ಮತ್ತು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಮತ್ತು ಈ ಯೋಜನೆಗಳ ಮೂಲಕ ಈಗಾಗಲೇ ಇರೋಂಥ ಟಾರ್ಗೆಟ್ ಗ್ರೂಪ್ ಜೊತೆಗೆ ಅಲ್ಪಸಂಖ್ಯಾತರು ಕೂಡ 15% ಆದ್ಯತೆ ನೀಡಿ ಅವುಗಳ ಸರ್ವತೋಮುಖ ಬದಲಾವಣೆಗೆ ನಾವು ಪ್ರಯತ್ನ ಮಾಡ್ತಿದ್ದೀವಿ ಸರ್. ಇದರಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಅನುಷ್ಠಾನ ಆಗ್ತಿರೋದ್ರ ಬಗ್ಗೆ ನಾವು ತ್ರೈಮಾಸಿಕವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಭೆ ನಡೆಸಿ ಅವು ಅನುಷ್ಠಾನ ಆಗ್ತಿರೋದ್ರ ಬಗ್ಗೆ ನಾವು ಪರಿಶೀಲನೆ ನಡೆಸಲಾಗುತ್ತೆ ಸರ್. ಇದು ಮುಖ್ಯವಾಗಿ ಅವರಿಗೆ ಸ್ವಉದ್ಯೋಗವನ್ನು ಕೈಗೊಳ್ಳೋದ್ರ ಜೊತೆಗೆ ಸರ್ಕಾರದ ಏನು ಕೂಲಿ ಉದ್ಯೋಗಗಳು ಯೋಜನೆಗಳಿದಾವಲ್ಲ, ಅದು MG ನರೇಗಾ ಆಗ್ಬೋದು, NRLM ಆಗ್ಬೋದು, ಅದರಲ್ಲಿ ಆದ್ಯತೆ ನೀಡುವಂಥದ್ದು. ಹೌದು. ಇದು 7ನೇ ಅಂಶ. ಇನ್ನು 8ನೇ ಅಂಶ, ತಂತ್ರಜ್ಞಾನ ತರಬೇತಿ ಮೂಲಕ ಕೌಶಲ್ಯಗಳನ್ನು ಮೇಲ್ದರ್ಜೆಗೆ ಏರಿಸುವಂಥದ್ದು. ಇಲ್ಲಿ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಯಲ್ಲಿ ಟಾರ್ಗೆಟ್ ಗ್ರೂಪ್ ಅಲ್ಪಸಂಖ್ಯಾತರ ಸಮುದಾಯಗಳಿಗೆ ಏನು ಕೌಶಲ್ಯ ಯೋಜನೆ ಇದೆ ಅಲ್ಲಿ ಆದ್ಯತೆಯನ್ನು ನೀಡೋದು ಅವ್ರ ಜನಸಂಖ್ಯೆ ಅನುಸಾರಿಯಾಗಿ ಒಂದು. ಎರಡನೇದು ನಿರ್ದಿಷ್ಟವಾಗಿ ITI ಶಾಲೆಗಳು ತೆರೀಲಿಕ್ಕೆ ಮತ್ತು ಅಲ್ಲಿ ಅಪ್ರೆಂಟಿಸ್ಶಿಪ್ ಕೂಡ ವಿಶೇಷ ಅನುದಾನನ ಕೊಡೋಂಥದ್ದು. ಶಿಷ್ಯ ವೇತನ ಕೂಡ ಅವರಿಗೆ ಸಿಗುತ್ತೆ ಅಲ್ಲಿ. ಇನ್ನು ಇದು 8ನೇ ಅಂಶ ಆಯಿತು. ಇನ್ನು 9ನೇ ಅಂಶ. 9ನೇ ಅಂಶ ಇಲ್ಲಿ ನೇರವಾಗಿ ಸರ್ಕಾರನೇ ಆರ್ಥಿಕ ಚಟುವಟಿಕೆಗಳನ್ನು ಪ್ರೋತ್ಸಾಹ ನೀಡಲಿಕ್ಕೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ ಮೈನಾರಿಟಿ ಡೆವಲಪ್ಮೆಂಟ್ ಆ್ಯಂಡ್ ಫೈನಾನ್ಸ್ ಕಾರ್ಪೊರೇಷನ್ ಏನು NMDFC ಏನಿದೆ ಆ ಮೂಲಕ, ಮತ್ತು ರಾಜ್ಯ ಮಟ್ಟದಲ್ಲಿ KMDC ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮೂಲಕ 10ಕ್ಕೂ ಹೆಚ್ಚು ಯೋಜನೆಗಳ ಮೂಲಕ ಅವರ ಅಲ್ಪಸಂಖ್ಯಾತರ ಸರ್ವತೋಮುಖ ಬದಲಾವಣೆಗೆ ಪ್ರಯತ್ನ ಮಾಡ್ತಿದೆ. ಪ್ರಧಾನವಾಗಿ ನಾವು ಇಲ್ಲಿ ಮಾತಾಡೋದಾದರೆ ಸಾರಥಿ ಯೋಜನೆ ಇರ್ಬೋದು, ಅವರಿಗೆ ಕಾರ್ ಮತ್ತು ಇದನ್ನು ಗೂಡ್ಸ್ ವೆಹಿಕಲ್ಗಳನ್ನ ತಗೊಳ್ಳಿಕ್ಕೆ ಸುಮಾರು 3 ಲಕ್ಷದವರೆಗೂ ಸಹಾಯಧನವನ್ನು 3 ಲಕ್ಷ, ಇನ್ನು ಅರ್ಧ ಏನಿದೆ ಅದು ಬ್ಯಾಂಕಿಂದ ಸಾಲವನ್ನು ಕೊಡಿಸುವಂಥ ವ್ಯವಸ್ಥೆನೂ ಕೂಡ ಮಾಡ್ತಿದೆ. ಮತ್ತು ಸ್ವಯಂ ಉದ್ಯೋಗ ಇದಕ್ಕೆ 1 ಲಕ್ಷದವರೆಗೂ ಅವ್ರು ಯಾವುದೇ ಒಂದು ಪ್ರಾಜೆಕ್ಟ್ ರಿಪೋರ್ಟ್ನ ಕೊಡ್ತಾರೆ, ಅದರ ಮೂಲಕ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಕೂಡ 1 ಲಕ್ಷದವರೆಗೂ ಸಹಾಯಧನ ಕೊಡ್ತಾ ಇದ್ದೀವಿ. ಇದು ಮುಖ್ಯವಾಗಿ ಆರ್ಥಿಕ ಚಟುವಟಿಕೆಗಳನ್ನು ಕೈಗೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಹೌದು, ಇದು 9ನೇ ಅಂಶ. ಹೌದು. ಮತ್ತು ಅರಿವು ಸಾಲ ಕೂಡ ಇಲ್ಲೇ ಬರುತ್ತೆ. ವಿದ್ಯಾರ್ಥಿ ಒಂದು ವೇಳೆ ಅವರಿಗೆ ನಾವು ವಿದ್ಯಾರ್ಥಿ ವೇತನ ಸಾಕಾಗದೇ ಇದರಲ್ಲಿ ಪ್ರಮೇಯದಲ್ಲಿ ಅವರು ಸಾಲವನ್ನು ಕೂಡ ಶೈಕ್ಷಣಿಕ ಸಾಲವನ್ನು ತಗೋಬೋದು. ಅವರು ಇದನ್ನು ಮುಗಿಸಿ ಅವ್ರ ಪದವಿಗಳನ್ನು ಮುಗಿಸಿ 6 ತಿಂಗಳವರೆಗೂ ಕೂಡ ಅವರಿಗೆ ಕೂಲಿಂಗ್ ಆಫ್ ಪೀರಿಯಡ್ನ ನಾವು ಕೊಡ್ತಾ ಇದ್ದೀವಿ ಸರ್. ಇನ್ನು 10ನೇ ಅಂಶ ಯಾವುದು ಅಂತೀರಿ? ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಸೇವೆಗಳ ನೇಮಕಾತಿಗೆ ಪ್ರೋತ್ಸಾಹ ನೀಡುವಂಥದ್ದು. ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಯೇ ಸವೇರಾ ಈ ಯೋಜನೆಯ ಮೂಲಕ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳು IAS ಮತ್ತು KAS ಹುದ್ದೆಗಳಿಗೆ ಅವ್ರ ತಯಾರಿ ನಡೆಸಬೇಕಾದ್ರೆ ಅವ್ರು ಯಾರು ಆಯ್ಕೆ ಆಗ್ತಾರೆ ಅಂತ ಅವರಿಗೆ ಸ್ಟೇ ಫಂಡನ್ನು ಕೊಡೋಂಥದ್ದು, ಅವರಿಗೆ ಟ್ಯೂಷನ್ ಫೀಸನ್ನು ಸರ್ಕಾರ ನೇರವಾಗಿ ಬರ್ಸೋಂಥ ಕಾರ್ಯಕ್ರಮ ಮಾಡ್ತಿದೆ. ಇದರ ಒಂದು ಮಿರರ್ ಪ್ರೋಗ್ರಾಮ್ ಆಗಿ ಒಂದು ಪ್ರತಿಬಿಂಬದ ಯೋಜನೆಯಾಗಿ ರಾಜ್ಯ ಸರ್ಕಾರದಲ್ಲಿ ಕೂಡ IAS KAS ಫ್ರೀ ಕೋಚಿಂಗ್ ಕೂಡ ನಡೀತಾ ಇದೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ. ಅದಲ್ಲದೆ ನೇರವಾಗಿ ಸರ್ಕಾರನೇ ನೇರವಾಗಿ ಕೋಚಿಂಗ್ ಕೊಡೋಂಥದ್ದು ರಾಜ್ಯ ಸರ್ಕಾರದಲ್ಲಿ ಬೆಂಗಳೂರಿನ ಅಜ್ಭವನದಲ್ಲಿ ಸುಮಾರು 700 ವಿದ್ಯಾರ್ಥಿಗಳಿಗೆ ಸರ್ಕಾರನೇ ನೇರವಾಗಿ ಪ್ರತಿ ವರ್ಷ ಕೂಡ ಸರ್ಕಾರನೇ ನೇರವಾಗಿ ಎಲ್ಲ ಅವರ ರೆಸಿಡೆನ್ಸು ಮತ್ತು ಟ್ಯೂಷನ್ ಫೀಸ್ ಎರಡೂ ಕೂಡ ಸರ್ಕಾರನೇ ಭರಿಸಿ ನೇರವಾಗಿ ತರಬೇತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತಿದೆ. ಇದು 10ನೇ ಅಂಶ ಆಯಿತು. ಇನ್ನು 11ನೇ ಅಂಶ, ಇಲ್ಲಿ ವಾಸ ಯೋಜನೆಗಳಲ್ಲಿ ಸಮಾನ ಪಾಲನ್ನು ಕೊಡೋಂಥದ್ದು. ಅಂದರೆ ವಸತಿ ಯೋಜನೆಗಳು ಅಂದರೆ ನಿಮಗೆ ಆವಾಸ್ ಯೋಜನೆ, PM ಆವಾಸ್ ಯೋಜನೆ ಇರ್ಬೋದು, ಮತ್ತು ಯಾವುದೇ ವಸತಿ ಯೋಜನೆಗಳಿರ್ಬೋದು, ಅಲ್ಲಿ 15% ಅಥವಾ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ, ಹೌದು, ಆ ಫಲಾನುಭವಿಗಳಲ್ಲಿ ಇವರಿಗೆ ಮೀಸಲಿರಿಸಿ ಇದು ಮಾಡ್ತಿರೋದು. ಈಗ ರಾಜ್ಯ ಮಟ್ಟದಲ್ಲಿ ಇದನ್ನ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಏನಿದೆ ಇದು ನೋಡಲ್ ಏಜೆನ್ಸಿ ಆಗಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದೆ.
ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಇದೆ, ಅಲ್ಲೂ ಕೂಡ ಇದು ಅನುಷ್ಠಾನ ಆಗ್ತಾ ಇದೆ. ಹೌದು ಸರ್. ಇದು 11ನೇ ಅಂಶ ಆಯಿತು. ಇನ್ನು 12ನೇ ಅಂಶ ಅಲ್ಪಸಂಖ್ಯಾತರನ್ನು ಒಳಗೊಂಡಿರೋಂಥ ಸ್ಲಮ್ಗಳನ್ನು ಜೀರ್ಣೋದ್ಧಾರ ಮಾಡೋಂಥದ್ದು. ಈ ಯೋಜನೆಯಲ್ಲಿ ಅಮೃತ್ ಅಟಲ್ ಮಿಷನ್ ಫಾರ್ ಅರ್ಬನ್ ರಿಜ್ಯುವನೇಷನ್ ಏನಿದೆ, ಈ ಅಮೃತ್ ಮಿಷನ್ ಅಡಿಯಲ್ಲಿ ನಾವು ಸ್ಲಮ್ಸ್ ಕ್ಲಿಯರೆನ್ಸ್ ಪ್ರೋಗ್ರಾಮ್ನ ನಾವು ಮಾಡಿದ್ದೀವಿ. ಇಲ್ಲಿ ಅಲ್ಪಸಂಖ್ಯಾತರ ಕೇಂದ್ರೀಕೃತ ಸ್ಲಮ್ಗಳಿದ್ದಾವೆ, ಅಲ್ಲಿ ಅವುಗಳನ್ನು ಅಭಿವೃದ್ಧಿ ಮಾಡಿ ಮೂಲಸೌಕರ್ಯ ವಾಸಯೋಗ್ಯ ಮತ್ತು ಆರೋಗ್ಯಕರವಾದಂಥ ಪರಿಸರ ಇರುವಂಥ ವಸತಿ ಸಮುಚ್ಚಯಗಳನ್ನು ನಿರ್ಮಾಣ ಆಗ್ತಾ ಇದೆ ಸರ್. ಅಂದರೆ ಕೊಳಗೇರಿಗಳನ್ನು ಅಭಿವೃದ್ಧಿ ಮಾಡಿ ವಾಸಯೋಗ್ಯವನ್ನಾಗಿ ಮಾಡುವಂಥ. ಹೌದು ಸರ್. ವಿಶೇಷವಾಗಿ ಎಲ್ಲಿ ಅಲ್ಪಸಂಖ್ಯಾತರು ಹೆಚ್ಚಾಗಿ ವಾಸಿಸ್ತಾರೆ ಅಂಥ ಕಡೆಗಳಲ್ಲಿ. ಹೌದು ಸರ್, ಹೌದು. ಇದು 12ನೇ ಅಂಶ ಆಯಿತು. ಇನ್ನು 13ನೇ ಅಂಶ 13ನೇ ಅಂಶ ಇಲ್ಲಿ ಕೋಮು ಗಲಭೆಗಳು ತಡೆಗಟ್ಟುವಂಥ ಅಂಶ 13ನೇದಾಗಿದೆ. ಎಲ್ಲಿ ನಡೀತಾ ಇದೆ ಕೋಮು ಗಲಭೆಗಳು ಅಂಥ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿ, ಈಗ ಜಿಲ್ಲಾ ಆಡಳಿತ ಇರ್ಬೋದು ಮತ್ತು ತಾಲೂಕು ಆಡಳಿತಗಳಿರ್ಬೋದು, ಕೋಮು ಪ್ರದೇಶಗಳಿಗೆ ಆ ಮೂಲ ಕಾರಣಗಳು ಮತ್ತು ಅಂಥ ಕೋಮು ದಳ್ಳೂರಿ ಇನ್ನೇನು ಸಂಭವಿಸಬಹುದಾಗಿರೋಂಥ ಸಂಭವನೀಯ ಕ್ಷೇತ್ರಗಳನ್ನು ಮೊದಲೇ ಗುರುತಿಸಿ ಅಂಥ ಮೂಲ ಕಾರಣಗಳನ್ನು ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸಿಕೊಂಡು ಒಳಗೊಳ್ಳುವಿಕೆ ಮೂಲಕ ಶಾಂತಿ ಸಭೆಗಳನ್ನು ಮಾಡೋದು, ಅಂಥ ಮೂಲ ಕಾರಣಗಳನ್ನು ನಿವಾರಣೆ ಮಾಡಲಿಕ್ಕೆ ಶಾಂತಿ ಸಮಿತಿಗಳನ್ನು ಇರ್ತವೆ. ಹೌದು ಹೌದು ಸರ್. ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಶಾಂತಿ ಸಮಿತಿಯನ್ನು ಮಾಡೋಂಥದ್ದು. ಮತ್ತು ಆ ಮೂಲ ಕಾರಣಗಳೇನಿದೆ ಅದೆಲ್ಲರೂ ಕೂಡ ನಾವು ಈಗ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಮತ್ತು ಪೊಲೀಸ್ ಇಲಾಖೆ ಇರ್ಬೋದು, ಮತ್ತು ಸಿವಿಲ್ ಸೊಸೈಟಿ ಇರ್ಬೋದು, ಎಲ್ಲರೂ ಒಟ್ಟುಗೂಡ್ಬಿಟ್ಟು ನಾವು ಅಂಥ ಮೂಲ ಕಾರಣಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡೋಂಥದ್ದು. ಇದ್ರ ಮೂಲಕ ನಾವು ತಡೆಗಟ್ಟೋಂಥದ್ದು, ಕೋಮು ಗಲಭೆಗಳನ್ನು ಘಟಿಸದೇ ಇರೋತ್ತೀರ ನಾವು ಒಂದು ಪ್ರತಿಬಂಧಕವಾಗಿ ಆಡಳಿತ ವರ್ತಿಸುವಂಥದ್ದು. ಇದು 13ನೇ ಅಂಶ ಆಯಿತು. ಇನ್ನು 14ನೇ ಅಂಶ 14ನೇ ಅಂಶ ಒಂದು ವೇಳೆ ತಡೆಗಟ್ಟಕ್ಕೆ ಸಾಧ್ಯ ಆಗದಿರೋ ಕಡೆ ಅನ್ಫಾರ್ಚುನೇಟ್ ಆಗಿ ಎಲ್ಲಿ ಕೋಮು ಗಲಭೆಗಳು ನಡೆಯುತ್ತೆ, ಸಂತ್ರಸ್ತಿರ್ತಾರೆ, ಅವರಿಗೆ ಪುನರ್ವಸತಿ ಕಲ್ಪಿಸಬೇಕಾಗುತ್ತೆ. ಲೀಗಲ್ ಏಡ್ ಸಾಧ್ಯ ಇಲ್ಲದೆ ಇರೋವಾಗ, ಅವರ ಕಚೇರಿ ಮತ್ತು ವ್ಯವಹಾರಿಕ ನಾಲೆಜ್ ಅವರಿಗೆ ಅಷ್ಟಾಗಿಲ್ಲದೆ ಇರೋವಾಗ ಸರ್ಕಾರನೇ ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಫೆಸಿಲಿಟಿಯನ್ನು ಮಾಡಿ ಅವರಿಗೆ ನ್ಯಾಯ ಒದಗಿಸೋಂಥ ಈ ಕಾರ್ಯಕ್ರಮ ಇದಾಗಿರುತ್ತೆ 14ನೇದು. ಅಪರಾಧಿಗಳನ್ನ ಕಾನೂನು ಕ್ರಮಕ್ಕೆ ಒಳಪಡಿಸೋದು ಸೇರುತ್ತೆ ಅದರಲ್ಲಿ. ಹೌದು. ಅಂದರೆ ಒಂದು ಕಡೆ ಕೋಮು ಗಲಭೆಯನ್ನು ಮಾಡಿರುವಂಥ ಆರೋಪಿಗಳಿಗೆ ಕಾನೂನು ಕ್ರಮವನ್ನು ಕೈಗೊಳ್ಳುವಂಥದ್ದು ಒಂದು ಕಡೆ, ಮತ್ತು ಅದರಲ್ಲೇನು ಸಂತ್ರಸ್ತರಾಗಿರ್ತಾರೆ ಅವ್ರಿಗೆ ಕಾನೂನು ನೆರವನ್ನು ಒದಗಿಸುವಂಥದ್ದು, ಎರಡು ಅಂಶಗಳು ಬರುತ್ತೆ. ಹೌದು. ಇದು 14ನೇ ಅಂಶ. 14ನೇ ಅಂಶ. ಇನ್ನು 15ನೇ ಅಂಶ 15ನೇ ಅಂಶ ಈಗೇನು ಕೋಮು ಗಲಭೆಗಳು ಘಟಿಸಿರುತ್ತೆ, ಮತ್ತು ಇಲ್ಲಿ ಕೋಮು ಗಲಭೆಗಳಲ್ಲಿ ಸಂತ್ರಸ್ತರು ಯಾರಾಗಿರ್ತಾರೆ, ಯಾರಿಗೆ ತೀವ್ರತರವಾದಂಥ ತೊಂದರೆ ಆಗಿರುತ್ತೆ, ಆಸ್ತಿ ಪಾಸ್ತಿಗೆ ಹಾನಿ ಆಗಿರುತ್ತೆ, ಅಂಥವ್ರನ್ನ ಪೂರ್ವಸ್ಥಿತಿಗೆ ಅವ್ರಿಗೆ, ಹೌದು, ಪೂರ್ವಸ್ಥಿತಿ ಅವ್ರದ್ದು ಏನು ಟು ರಿಸ್ಟೋರ್ ದ ನಾರ್ಮಲ್ಸಿ ಇನ್ ದೇರ್ ಲೈಫ್, ಅವರಿಗೆ ದಟ್ ಮೇ ಬಿ ಡ್ಯಾಮೇಜ್ ಟು ದೇರ್ ಪ್ರಾಪರ್ಟೀಸ್, ಡ್ಯಾಮೇಜ್ ಟು ದೇರ್ ಇದು ಮೆಂಟಲ್ ಟ್ರೂಮಾ, ಇಂಥದ್ನೆಲ್ಲ ಕೌನ್ಸಿಲಿಂಗ್ ಕೊಡಿಸೋದ್ರ ಮೂಲಕ ಇರ್ಬೋದು, ಮತ್ತು ಅವರಿಗೆ ಆಗಿರೋಂಥ ಫಿಸಿಕಲ್ ಡ್ಯಾಮೇಜ್ಗೆ ನೇರವಾಗಿ KMDC ಮತ್ತು ಇಂಥ ಸಂಸ್ಥೆಗಳ ಮೂಲಕ ನೇರವಾಗಿ ನಷ್ಟ ಬರ್ಕೋ ಮೂಲಕ ಪೂರ್ವಸ್ಥಿತಿನ ನಾವು ಅಲ್ಲಿ ಪುನರ್ಸ್ಥಾಪಿಸುವಂಥದ್ದು. ಇದು 15ನೇ ಅಂಶ ಸರ್. ಈ ರೀತಿ 15 ಅಂಶಗಳ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಹೌದು ಸರ್. ಮುಖ್ಯವಾಗಿ ಇದು ಬೇರೆ ಬೇರೆ ಇಲಾಖೆಗಳು ಕೂಡ ಇದರಲ್ಲಿ ತೊಡಗಬೇಕಾಗತ್ತೆ. ಹೌದು ಹೌದು ಸರ್. ಈಗ ನಾನು ಮೊದಲೇ ಹೇಳ್ದಾಗೆ ಈ ಯೋಜನೆದು ಸ್ವರೂಪ ಹೇಗಿದೆ ಅಂದರೆ, ಇದು ಒಂದು ಇಲಾಖೆಗೆ ಅಥವಾ ಒಂದು ಕಾಲಮಾನಕ್ಕೆ ಒಂದು ಇದಕ್ಕೆ ಪ್ರದೇಶಕ್ಕೆ ಸೀಮಿತವಾದದ್ದಲ್ಲ, ಎಲ್ಲ ಇಲಾಖೆಗಳನ್ನು ಎಲ್ಲ ಕಾಲಮಾನವನ್ನು ಒಳಗೊಂಡಿರೋಂಥ ಒಂದು ವ್ಯಾಪಕವಾದಂಥದ್ದು ಓವರ್ ಆಲ್ ಇದನ್ನು ಈ ಯೋಜನೆ ಆಗಿರೋದು. ಎಲ್ಲರೂ ಕೂಡ ಒಟ್ಟಿಗೆ ಕೈ ಜೋಡಿಸ್ಬೇಕಾಗುತ್ತೆ ಸರ್ ಈ ಯೋಜನೆ. ಈಗ ಒಂದೊಂದು ಕಡೆ ನೋಡಿದರೆ ಶಿಕ್ಷಣ ಇಲಾಖೆ ಇದರಲ್ಲಿ ಕೈ ಜೋಡಿಸ್ಬೇಕಾಗತ್ತೆ. ಹೌದು. ಜೊತೆಗೆ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನೂ ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕಾಗತ್ತೆ. ಮತ್ತು ಈ ಉದ್ಯೋಗ ಇಲಾಖೆ, ಕೌಶಲ್ಯ ವಿಕಾಸ ಒಂದು ಇಲಾಖೆ ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕಾಗತ್ತೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಮತ್ತು ವಸತಿ ಇಲಾಖೆ ಅದು ಕೂಡ ಬರುತ್ತೆ. ಕೊಳಗೇರಿ ನಿರ್ಮೂಲನಾ ಇಲಾಖೆ ಸೇರಿಕೊಳ್ಳುತ್ತೆ. ಹೌದು. ಮತ್ತು ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ಇವೆಲ್ಲ ಸೇರಿಕೊಳ್ತವೆ. ಹೌದು ಸರ್. ಇದು ಒಂದು ಹೋಲಿಸ್ಟಿಕ್ ಸ್ಕೀಮ್ ಆಗಿದೆ ಸರ್. ಇದೊಂದು ಸಮಗ್ರ ಯೋಜನೆ. ಈ ಸಮಗ್ರ ಯೋಜನೆ ಯಾಕೆ ಇದು ಸೂಚಕಗಳಾಗಿ ಒಂದು ಯೋಜನೆಗಿಂತ ಮುಖ್ಯವಾಗಿ ಒಂದು ಪ್ರತಿಬಂಧಕ ಮಾರ್ಗದರ್ಶಿ ಸೂತ್ರಗಳು ಅಂತ ಹೇಳ್ಬೋದು. ಇವು ಎಲ್ಲ ಇಲಾಖೆಗಳು ಪಾಲಿಸಬೇಕಾಗಿರೋಂಥದ್ದು. ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ,
ಆ ದೇಶ ಅಲ್ಪಸಂಖ್ಯಾತರನ್ನು ಹೇಗೆ ನಡೆಸ್ಕೊಳ್ತಾ ಇದೆ ಅನ್ನೋದು ಆಧಾರದ ಮೇಲೆ ಆ ದೇಶದ ಅಭಿವೃದ್ಧಿಯನ್ನು ನಾವು ನೋಡ್ಬೋದು ಅಂತ ಹೇಳ್ತಾರೆ. ಆ ಒಂದು ಆಧಾರದ ಮೇಲೆ ಈ ಅಂಶಗಳನ್ನು ರೂಪಿಸಲಾಗಿದೆ ಅಂತ ಹೇಳ್ಬೋದು. ಹೌದು ಸರ್, ಹೌದು. ಯಾಕಂದರೆ ನಿಮಗೆ ಒನ್ನೆಸ್ ಆಗಬೇಕಂದ್ರೆ, ಯಾವುದೇ ಒಂದು ವೃತ್ತ ಪೂರ್ಣ ಆಗಬೇಕಂದ್ರೆ ಎಲ್ಲೂ ಕೂಡ ಒಂದು ಭಾಗನ ನಾವು ಬಿಟ್ಟು ಅಪೂರ್ಣವಾಗಕ್ಕೆ ಸಾಧ್ಯ ಇಲ್ಲ. ಸಮಾಜದಲ್ಲಿ ಯಾವುದೇ ವರ್ಗ ಇರ್ಬೋದು, ಯಾವುದೇ ವರ್ಗ ಹಿಂದುಳಿದ್ರೆ ಅದು ಇಡೀ ಸಮಾಜದ ಹಿಂದುಳಿದಕ್ಕೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಯಾವ ಸಮಾಜ ಹಿಂದೆ ಉಳಿದಿದೆ ಅವುಗಳನ್ನ ಮುಂದೆ ತರೋಂಥ ಒಂದು ಹೋಲಿಸ್ಟಿಕ್ ಸಮಗ್ರವಾದಂಥ ಯೋಜನೆ ಅಂತ ನಾವು ಇದನ್ನ ಹೇಳ್ಬೋದು ಸರ್. ಆತ್ಮೀಯ ಕೇಳಿದರೆ, ತಮಗೆ ಈ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ, ವಿಶೇಷವಾಗಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಇರುವಂಥ ಈ ಅಂಶಗಳ ಕಾರ್ಯಕ್ರಮದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ತಾವು ಸಂಪರ್ಕಿಸ್ಬೋದಾದಂಥ ದೂರವಾಣಿ ಸಂಖ್ಯೆ 225528, STD ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 225528, STD ಕೋಡ್ 08272. ತುಂಬ ಸಂತೋಷ ಕೃಷ್ಣಮೂರ್ತಿಯವರೇ, ತಾವಿದುವರೆಗೂ ಈ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಿರುವಂಥ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತುಂಬ ಹೃದಯದ ಧನ್ಯವಾದಗಳು ಸರ್. ಇದುವರೆಗೆ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಪ್ರಧಾನಮಂತ್ರಿಗಳ 15 ಅಂಶಗಳ ಕಾರ್ಯಕ್ರಮ, ಈ ಕುರಿತು ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕೊಡಗು ಜಿಲ್ಲೆಯ ಜಿಲ್ಲಾ ಅಧಿಕಾರಿ ಆರ್ ಕೃಷ್ಣಮೂರ್ತಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.